ದಯವಿಟ್ಟು ಈ ಸತಿ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ದೊಡ್ಡ ಕನಸು, ಹಾಗೆ ನನಗೂ ಕೂಡ ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ಇದು ಬಿಗ್ ಬಾಸ್ ಅಲ್ಲ ಹಾಸ್ಪಿಟಲ್, ನಿಮ್ಗೇನ್ ದೊಡ್ಡ ರೋಗ? ಅಲ್ಲಿ ಹೋಗಿ ಸಾಧನೆ ಮಾಡುವಂತದ್ದು ತುಂಬಾ ಇದೆ. ಬಿಗ್ ಬಾಸ್ ಹೋಗಿ ಆಮೇಲೆ ಸಾಧನೆ ಮಾಡಿವಂತೆ, ಇಲ್ಲಿ ಇತ್ಕೊಂಡು ಏನ್ ಸಾಧನೆ ಮಾಡಿದ್ಯಾ? ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಓ ತುಂಬಾ ಚೆನ್ನಾಗಿ ಆಡಿದೆ ಬಿಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹೋಗ್ಬಿಡು ದೂರ ನೀನು, ಬಿಗ್ ಬಾಸ್ಗೆ ಬೇಡ ನೀನು. ಈ ಅವಕಾಶನ ನಂಗೆ ಕೊಟ್ಟು ಕತ್ತೆ ಕಿರ್ತಂಗ್ ಕಿರುತ್ತಿಯಲ್ಲ ಹೂವಿನ ಬಾಣದಂತೆ ಅಂತ ಆ ಸ್ವರ ಸರಿ ಮಾಡ್ಕೊಳ್ಳೋ ಗಂಟ ನಿಂಗೆ ಅವಕಾಶ ಸಿಗಲ್ಲ. ಸದ್ಯಕ್ಕೆ ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ, ನೀವು ಮನೆಗೆ ಹೋಗ್ಬೋದಿನ. ಥ್ಯಾಂಕ್ ಯು. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗ್ದಿ ಕೇಳ್ಕೊಂತೀನಿ. ನಿಂದೇನೋ ತಗೊಳ್ಳೋ, 2 ಬೇದಿ ಮಾತ್ರೆ ಬರ್ದಿದ್ದೀನಿ. ತುಂಬಾ ಸುಸ್ತಾಗಿದೆ ಅನ್ಸುತ್ತೆ, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಕುಡಿ. ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನ್ಸು. ಅಮ್ಕುಡುಮ್ಕೋ ತಿಕ್ಕೆ ಸೂಜಿ ಬೇಕಾದ್ರೆ ಕೇಳೋ ಕೊಟ್ಬಿಡ್ತೀನಿ, ಇನ್ನ 2 ಬೇದಿ ಮಾತ್ರ ಎಕ್ಸ್ಟ್ರಾ ಕೇಳೋ ಕೊಟ್ಬಿಡ್ತೀನಿ. ಆದ್ರೆ ಈ ಬಿಗ್ ಬಾಸ್ ಎಲ್ಲ ಆಗಲ್ಲ ಕಣ, ಸಾರಿ. ನಮಸ್ಕಾರ ಬಿಗ್ ಬಾಸ್. ನಮಸ್ಕಾರ ನಾಗು. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕ್ ಗಳಾಗಿರ್ಬೋದು 100% ನಾನು ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ನನ್ಗಿದೆ. ಓಕೆ ಕಣ, ನಿಂಗೊಂದ್ ಟಾಸ್ಕ್ ಕೊಡ್ತೀನಿ. ಅಮುಕುಡುಮುಕುನು ಬಿಗ್ ಬಾಸ್ ಬರ್ಬೇಕಂತೆ. ಅಮುಕುಡುಮುಕು ನಿನ್ನೂ ಒಂದ್ ರೂಮಿಗೆ ಬಿಡ್ತೀನಿ. ನೈಟ್ ಪೂರ್ತಿ ನೀವಿಬ್ರು ಕೋಲಾಟ ಆಡಿ, ಯಾರು ಗೆಲ್ತಾರೋ ಅವರು ವಿನ್ನರು. ಈ ಮೇನ್ ಟಾಸ್ಕ್ ಅಲ್ಲಿ ನೀನ್ ಏನಾದ್ರು ಗೆದ್ರೆ ಇಡೀ ಬಿಗ್ ಬಾಸ್ ಅಲ್ಲಿ ಯಾವ ಟಾಸ್ಕ್ ಕೊಟ್ರು ನೀನ್ ಗೆಲ್ಬೋದು ಕಣ, ಆರಾಮಾಗಿ ಗೆಲ್ಬೋದು. ಒಂದ್ ನಿಮಿಷ ನೋಡಿ, ನಮ್ ದೇಶ ದೊಡ್ಡ ಆರ್ಮಿ ಆಫೀಸರ್ ಅಂತ ಇವ್ರು. ಆರ್ಮಿಗಳ ತರ ಹೋರಾಡ್ತೀರಿ. ಮತ್ತೆ ಇವನು ನಮ್ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ನೆಲ್ಲ ಕಾಪಾಡ್ತಾ ಇರ್ತಾರಂತೆ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಮೊನ್ನೆ ರೈತ ಆಗಿದ್ದಾನೆ. ರೈತ ಬಂದಿ ನಮ್ಮ ನಾಡಿನ ರಾಜ ರೈತ. ಆ ಕೆಂಚ್ಗೋದ್ ಇಟ್ಕೊಂಡು ಚಪ್ರಿ ರೈತ. ಅಷ್ಟೇ ಅಲ್ಲಪ್ಪ, ಟಿವಿಯಲ್ಲೆಲ್ಲ ಫುಲ್ ಮೋಟಿವೇಶನ್ ಇವ್ರದು. ಮೊನ್ನೆ ರೋಡಲ್ಲಿ ಸದ್ಬಿದ್ ನಾಯಿನೂ ಎತ್ತಾಕಿದಾರಪ್ಪ. ಇದು ಒಳ್ಳೆ ಕೆಲ್ಸ, ನಮ್ಮ ಸರ್ಕಾರ ಮಾಡ್ಬೇಕಿತ್ತು, ಇವ್ರು ಮಾಡಿದ್ದಾರೆ. ಕೊನೆಗೂ ನಂದಿನಿ ಅಂಕಲ್ ಆಂಟಿದು ಹಾಲು ಕುಡ್ದಿದ್ದನಪ್ಪ. ಮೊನ್ನೆ ದುಬೈ ಶೇಕ್ ಆಗಿದ್ದ, ಇವತ್ತು ಏಸಪ್ಪ ಆಗಿದ್ದಾನೆ. ಕರಿ ಏಸಪ್ಪ ಕರಿಯ ಚಪ್ರಿ ದೊಡ್ಡ ಚಪ್ರಿ ಅವನು. ಡೋಲಮ್ಮ ವಿಕ್ಕಿ ಬಿಗ್ ಬಾಸ್ ಹೋಗ್ಲಮ್ಮ. ಡೋಲಮ್ಮ ಮೆಟ್ಟು ತಗೊಂಡು ಬಿಗ್ ಬಾಸ್ ಹೋಗೋದ್ಮೇಲೆ ವಿನ್ನರ್ ಆಗ್ಲಮ್ಮ. ವಿನ್ನರು ಆಗ್ಬೇಕಂದ್ರೆ ನೀನು ಚಡ್ಡಿ ಬಿಚ್ಬೇಕಮ್ಮ. ಚಡ್ಡಿನ ಬಿಚ್ಬಿಟ್ಟು ಊರ್ ತುಂಬಾ ಓಡ್ಬೇಕಮ್ಮ. ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೇ ಫೇಮಸ್ ಅಮ್ಮ. ಆಚ ಕಡೆ ಬಂದ್ಮೇಲೆ ಎಡಮಟ್ಟಲ್ಲೇ ಆಗ್ತೀವಮ್ಮ, ತಲೆನೇ ಕೆಡ್ಸ್ಕೊಬೇಡ. ಡುಂಪ ಅಪ್ಪ. ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಓ ಸೂಪರ್ ಕಣ್ರಿ, ಏನ್ ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದೀನಿ. ಆಂಟಿ ಸುಳ್ಳೇನು ಕೇಳ್ತಾ ಇದ್ದೀರಾ? ಮೊನ್ನೆ ನೋಡಿದ್ರೆ ಸಾಗರ್ ಬ್ರೋಗೆ ಬೇರೆ ಏನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ, ನಿಜ ಹೇಳಿ ಏನ್ ಕೆಲಸ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತಾ ಇದೀನಪ್ಪ. ಯಾವ ಕೆಲ್ಸಕ್ಕ? ಊರಾಗ 100 ಮಂದಿ ಸೆಂಟರ್ ಹಾಕಿ ಬರ್ತೀರಿ ನೀವು? ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ದೊಡ್ಡ ಕನಸು, ನನ್ ಮೇಲೆ ಹಣೆ ಇಟ್ಟು ಹಾಗೆ ನನಗೂ ಕೂಡ. ಅದರಿಂದ ಇವಳಿಗೇನೋ ಪ್ರಯೋಜನ. ನಮ್ ದೊಡ್ಡಮ್ಮವ್ರು ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ನಮ್ ದೊಡ್ಡಮ್ಮವ್ರ ಸ್ಕೀಮ್. ಫೋನ್ ನೋಡ್ತಾ ಇರ್ತೀರಾ? ನನ್ ವಿಡಿಯೋ ಬರುತ್ತೆ ತಾನೆ, ಯಾಕೆ ನೋಡ್ತೀರಾ? ಮುಂದೆ ತಳ್ಬಿಟ್ಟು ಮುಂದೆ ಹೋಗ್ಬೇಕು. ನೋಡಿ ದೃಷ್ಟಿ ಹಾಕ್ಬಿಟ್ಟಿದ್ದೀರಾ. ನೋಡಿ ನನ್ ಗಂಡ ಬೂದ್ಕೊಂಡ್ಬಿಡ್ಕೈತೆ ಅಂದಾನೆ ಇವಳು ಹೊಡ್ಸಕ್ಕೆ. ಒಡಿಯೋರ್ಗೂ ಹೇಳೋರೆ ದೃಷ್ಟಿ ತೆಗಿಯಕ್ಕೆ. ಯಾಕೆ ದೃಷ್ಟಿ ಹಾಕ್ತೀರಾ? ನೀವು ಮಾಡ್ಬೇಕಪ್ಪ. ದಯವಿಟ್ಟು ನನ್ ಮೇಲೆ ಆಗ್ಲಿ, ನನ್ ವಿಡಿಯೋ ಮೇಲೆ ಆಗ್ಲಿ ದೃಷ್ಟಿ ಹಾಕ್ಬೇಡಿ. ಎಲ್ಲೋಯ್ತಾನ ಬೂದ್ಕೊಂಡ್ಬಿಡ್ಕೈಗೆ 150 ರೂಪಾಯಿ ಅಂತೆ. ಹೋಯ್ತು 150 ರೂಪಾಯಿ ನಿಮ್ಮಿಂದ ಇವತ್ತು ನನ್ಗೆ. ದೃಷ್ಟಿ ಆಗೋ ತರ ನೋಡ್ಬೇಡಿ, ಕಮ್ಮಿ ನೋಡಿ ನನ್ನ, ಆಯ್ತಾ? ಇನ್ನೊಂದ್ಸಲಿ ದೃಷ್ಟಿ ಹಾಕಿ ನೋಡಿ ನೀವು. ನಾನು ವಿಡಿಯೋ ಮಾಡೋದೇ ಬಿಟ್ಬಿಡ್ತೀನಿ. ಏನ್ ಗೊತ್ತಾ ಜನರೇ? ಗೊತ್ತಿಲ್ಲ, ಹೇಳಿ ಜನರೇ. ಪ್ರೀತಿ ಅಂದ್ರೆ ಏನು ಜನರೇ? ನಾವು ಮೋಟಿವೇಶನ್ ಕೇಳ್ತಾರೆ, ಕೇಳಿ ಜನರೇ. ಮಾತಲ್ಲಿ ಮುನಿಸು, ಮನಸ್ಸಲ್ಲಿ ಒಲಿಸು. ನಮ್ಮನ್ ಸೀದಾ ಹರಿಶ್ಚಂದ್ರ ಘಾಟಿ ಸೇರ್ಸು. ಮುಖದ ಮೇಲೆ ಹೊಡೆದ್ರೆ ವೈಲೆನ್ಸ್, ಬಗ್ಸಿ ತಿಕ್ಕದ ಮೇಲೆ ಹೊಡೆದ್ರೆ ರೊಮ್ಯಾನ್ಸ್. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ
ಇವಳು ಕಳ್ಳಿ ಹೌದಲ್ಲ ಕರ್ಕಿ? ಕರ್ಕಿ ಅಂತ ಕೇಳೋನೆ ಏನಕ್ಕೆ? ಯಾಕಂದ್ರೆ ನೀನು ಬೆಳ್ಳಕ್ಕಿ ತರ ಬೆಳಗಿಲ್ಲಲ್ಲ ಅದಕ್ಕೆ. ನಮಸ್ಕಾರ. ನನ್ನ ಪ್ರೀತಿಯ 7 ಕೋಟಿ ಕನ್ನಡ ಅಭಿಮಾನಿಗಳಿಗೆ ಇವತ್ತು ದಿನ ನಾನು ಕಹಿಯಾದ ಒಂದು ಸುದ್ದಿ ಹೇಳ್ತಿದ್ದೇನೆ. ಹೋದ ವರ್ಷದಾಗೆ ಬಿಗ್ ಬಾಸ್ ಬನ್ನಿ ಅಂತ ಕರೆದಿದ್ರು ನನ್ನ, ಆದ್ರೆ ನಾನು ಕಾರಣಾಂತರದಿಂದ ಹೋಗಕ್ಕಾಗ್ಲಿಲ್ಲ. ಈ ಸಲನು ಕರೆದಿದ್ದಾರೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ನಾನು ಬರಕ್ಕಾಗಲ್ಲ. ಯಾಕಂದ್ರೆ ನಾನು ಮೇಸ್ಟರ್ ಹತ್ರ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಬರಕ್ಕಾಗಲ್ಲ. ಇವಾಗ ಇವ್ರು ಬೇರೆ ಈ ಬಿಗ್ ಬಾಸ್ ಅವ್ರು ಬೇರೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ 3 ನಿಮಿಷದ ವಿಡಿಯೋ ಮಾಡಿ ಅಂದ್ಬಿಟ್ಟು ಅವಾಗ ಮೆಂಟಲ್ ತರ ಆಡ್ತಾವ್ರೆ. ಅವಾಗ ಅದೇನೋ ಫಿಲ್ಅಪ್ ಮಾಡ್ಬಿಟ್ಟು ಆಗೋಯ್ತು. ಆಲ್ರೆಡಿ ಇವರು ಬಿಗ್ ಬಾಸ್ಗೆ ಹೋದ ಫೀಲಿಂಗ್ ಅಲ್ಲಿ ಇರ್ತಾರೆ ಇನ್ನು 7 ತಿಂಗಳು. ಪಾಪ ಮೋಸ ನೋಡಲ್ಲ ಅಲ್ಲಿ. ನನ್ಗೆ ಗೊತ್ತು ಏನ್ ಗೊತ್ತಾ, ವಾಸ್ತವಾಂಶ ಬೇರೆ ಇದೆ ಅಲ್ಲಿ. ಬಿಗ್ ಬಾಸ್ ನಡೆಸ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಏನೇನು ಅರ್ಹತೆ ಬೇಕಂತ ತಮ್ಗೆಲ್ಲ ಗೊತ್ತು. ಹೆಸರು ಮಾಡಿರ್ಬೇಕು, ಹಣ ಬಲ, ತೋಳು ಬಲ, ಇನ್ಫ್ಲೂಯೆನ್ಸ್ಗಳು 108 ಬೇಕು. ಏನ್ ಮುಚ್ಚು ಮರ ಏನಿಲ್ಲ ಅದ್ರಲ್ಲಿ.